ಸಮಯದಲ್ಲಿ ನಾನು ಮಾತಾಡೋದು ತಪ್ಪನ್ಸಿದ್ರೆ ಅದಕ್ಕೆ ಕ್ಷಮೆ ಇರಲಿ. ನೀನೇನ್ ಹೇಳಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಭಕ್ತಿ. ಆದ್ರೆ ನನ್ನ ಮುಂದೆ ಇರೋದು ಒಂದೇ ಆಯ್ಕೆ. ಅಮ್ಮೋರೆ, ಸಮಸ್ಯೆಗಳನ್ನ ಬಗೆಹರಿಸೋ ಶಕ್ತಿ ಇರೋದು ತಾಯಿಗೆ ಮಾತ್ರ. ಸೋತೋಗಿದ್ದೀನಿ ಭಕ್ತಿ. ಇನ್ನಿದ್ಯಾವುದು ನನಗ್ ಬೇಡ. ನೀವ್ ಸೋಲ್ಬಾರ್ದು. ನೀವು ನಿಮ್ ಮಗನ್ ಮೇಲೆ ಇಟ್ಟಿರೋ ಪ್ರೀತಿನೇ ನಿಮ್ಮನ್ನ ಗೆಲ್ಲಿಸ್ಬೇಕು. ಅಮ್ಮವ್ರೆ, ಅಧಿಕಾರ ಚುಕ್ಕಾಣಿನ ನೀವೇ ಹಿಡಿಬೇಕು. ಅದು ಸಾಧ್ಯ ಇಲ್ಲ ಅಂತ ನಿನಗೂ ಚೆನ್ನಾಗ್ ಗೊತ್ತು. ಮನೆಯಲ್ಲಿ ಮಗನ ಎದುರಾಕೊಂಡು ಸ್ವಾರ್ಥದ ಸಾಧನೆ ಮಾಡಕ್ ಹೋಗ್ಲಾ? ನನ್ನ ಮಗನ ಮುಂದೆ ಈ ಇಡೀ ಪ್ರಪಂಚದಲ್ಲಿ ನನಗೆ ಯಾವುದು ಮುಖ್ಯ ಅಲ್ಲ. ಅಮ್ಮವ್ರೆ, ತಪ್ಪು. ನೀವ್ ಈ ರೀತಿ ಮಾತಾಡ್ಬಾರ್ದು. ಎಷ್ಟೋ ಕಷ್ಟದ ಪರಿಸ್ಥಿತಿನಲ್ಲಿ ನೀವು ನಮ್ಮೂರಿನ ಜೊತೆ ನಿಂತಿದ್ದೀರಾ. ಇವತ್ತಿಗೂ ಅವ್ರ ಮನೆ ಕಷ್ಟಗಳಿಗೆ ಮರಗ್ತಿದ್ದೀರಾ. ಅಂದ್ಮೇಲೆ ನನಗಿರೋ ಅಭಿಪ್ರಾಯನೇ ಊರವ್ರಿಗೂ ಇರ್ಬೇಕು ಅಂತ ಏನು ಇಲ್ವಲ್ಲ. ನಮ್ಮೂರಿನ ಜನ ನನ್ನ ಮಗನ್ ನೋಡಿದ್ರೆ ಹುರಿದು ಬೀಳ್ತಾರೆ. ನನ್ನ ಮಗ ಅಗಸ್ತ್ಯ ಇವ್ರುಗಳ ಕಣ್ಣಿಗೆ ಮನುಷ್ಯನ ತರನೇ ಕಾಣ್ತಿಲ್ಲ ಅಂತ ಅಂದ್ಮೇಲೆ ಈ ಊರಿನ ಉಸಾಬರಿ ಯಾಕೆ ಬೇಕು ನನಗೆ? ನನಗೆ ನನ್ನ ಮಗ ಅಗಸ್ತ್ಯ ಮಾತ್ರ ಮುಖ್ಯ. ಅಮ್ಮವ್ರೆ, ನಿಮ್ ಮಕ್ಕಳಷ್ಟೇ ನೀವು ಊರಿನ ಜನನ ಪ್ರೀತಿಸ್ತಿರೋದಿಕ್ಕೆ ನಿಮ್ ಕಣ್ಣಲ್ಲಿ ನೀರು ತುಂಬಿದೆ. ಇಷ್ಟು ದಿನ ಧರ್ಮಾಧಿಕಾರಿ ಸ್ಥಾನದಲ್ಲಿ ನಾನಿದ್ದೆ. ಆಗ ನನ್ನ ಮಗ ಇರ್ಲಿಲ್ಲ. ಈಗ ನನ್ನ ಕಣ್ಣೆದುರುಗಡೆನೆ ನನ್ನ ಮಗ ಇದ್ದಾನೆ. ಅಧಿಕಾರ ಇಲ್ಲ, ಪರವಾಗಿಲ್ಲ. ನನ್ನ ಮಗನ್ಗೆ ಅಂತ ಈ ಅಧಿಕಾರ ಏನೂ ಮುಖ್ಯ ಅಲ್ಲ ನನಗೆ. ಅಮ್ಮವ್ರೆ, ನೀವು ನಿಮ್ ಮಗನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಇಡೀ ಊರೇ ನಿಮ್ನ ತಾಯಿ ಸ್ಥಾನದಲ್ಲಿ ನೋಡಿದೆ. ನೀವು ಕೂಡ ಅವ್ರನ್ನ ತಾಯಿ ರೀತಿನೇ ಸಂತೈಸಿದ್ದೀರಾ. ಇವಾಗ ನಿಮಗ್ ಸಿಗ್ಬೇಕಾಗಿರೋ ಅಧಿಕಾರ ಆ ಶಾಂತರಾಮನ್ ಅಂತವ್ರಿಗೆ ಸಿಕ್ಬಿಟ್ರೆ ನಮ್ಮ ಅರ್ಶಿನ್ ಕಟ್ಟೆ ಜನಗಳ ಪರಿಸ್ಥಿತಿ ಏನಾಗ್ಬೋದು ಅಂತ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಮ್ಮವ್ರೆ, ನಿಮ್ಮನ್ನ ಬಿಟ್ಟು ಅಧಿಕಾರಕ್ಕೆ ಯಾರೇ ಬಂದ್ರು ಖಂಡಿತವಾಗ್ಲೂ ಅವ್ರು ಅದನ್ನ ದುರುಪಯೋಗ ಮಾಡ್ಕೋತಾರೆ. ಹೌದು ಅಮ್ಮವ್ರೆ, ಅವಾಗ್ಲೂ ಕಷ್ಟಕ್ಕೆ ಸಿಗಾಕೊಳ್ಳೋದು ನಿಮ್ಮ ಮಕ್ಕಳೇ ತಾನೆ. ಅಮ್ಮವ್ರೆ, ಏನೇ ಆದ್ರೂ ನನಗಿದ್ಯಾವುದು ಬೇಡ ಭಕ್ತಿ. ನನಗೆ ನನ್ನ ಮಗ ಅಗಸ್ತ್ಯ ಮಾತ್ರ ಬೇಕು. ಹಾಗಾದ್ರೆ ಈ ವಿಷಯನ ಅಗಸ್ತ್ಯನ್ಗೆ ಹೇಳ್ತೀನಿ. ಅವರೇ ಇದಕ್ಕೇನಾದ್ರೂ ಪರಿಹಾರ ಹುಡುಕ್ತಾರೆ. ಯಾವುದೇ ಕಾರಣಕ್ಕೂ ಅಗಸ್ತ್ಯನ್ಗೆ ಈ ವಿಷಯ ಗೊತ್ತಾಗಬಾರ್ದು. ಅವನ್ ತನಕ ಹೋಗಲ್ಲ ಅಂತ ಅನ್ಕೊಂಡಿದೀನಿ. ಸರಿ ಅಮ್ಮವ್ರೆ. ನಾನು ಈ ವಿಷಯನ ಅಗಸ್ತ್ಯಂಗ್ ಮುಟ್ಟಿಸ್ತೀನಿ. ಆಮೇಲೆ ನಿಮ್ಮಿಬ್ರಿಗೂ ಇದೆ ಮಾರಿ ಹಬ್ಬ. ನಮ್ಮ ಪ್ರಾಡಕ್ಟ್ ಎಷ್ಟು ಆರ್ಗ್ಯಾನಿಕ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸುಮ್ಮನೆ ಹಣದ ಆಸೆಗೋಸ್ಕರ ಕಸ್ಟಮರ್ಗೆ ಮೋಸ ಮಾಡೋ ಅಗತ್ಯ ನಮಗಿಲ್ಲ. ರೈತರು ಬೆಳೆಯೋ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಂ, ಓಕೆ. ಹಾಗಿದ್ರೆ ಪ್ರೆಸೆಂಟೇಷನಲ್ಲಿ ಸಿಗೋಣ. ಥ್ಯಾಂಕ್ ಯು. ಸಂಜಯ್, ಏನೋ ಮಾತಾಡಬೇಕು ಅಂತಿದ್ದೆ. ಪ್ರಾಬ್ಲಮ್ ಆಗಿದೆ ಸರ್. ಏನು ಹೇಳು? ಊರಿನ ಜನ ಬೆಳೆಗಳನ್ನ ಇನ್ಮೇಲೆ ನಮಗೆ ಮಾರಲ್ಲ ಅಂತ ಹೇಳ್ತಿದ್ದಾರೆ. ವಾಟ್? ಮಾರಲ್ಲ ಅಂದ್ರೆ ನಮ್ಮಿಂದ ಏನಾದರೂ ತೊಂದರೆ ಆಗಿದೆಯಾ? ಅಥವಾ ಅವರಿಗೆ ಒಳ್ಳೆ ಬೆಲೆ ಸಿಗ್ತಿಲ್ವಾ? ಇಲ್ಲ ಸರ್, ಎಲ್ರಿಗಿಂತ ಜಾಸ್ತಿ ದುಡ್ಡನ್ನ ನಾವೇ ಬಿಡ್ ಮಾಡ್ತೀವಂತ ಅವರೇ ಖುಷಿ ಪಟ್ಟಿದ್ದಾರೆ. ಮತ್ತೆ ಬೇರೆ ಯಾವುದಾದ್ರೂ ಡೀಲರ್ಸ್ಗೆ ಟೈಅಪ್ ಆಗಿದ್ದಾರಾ? ಇಲ್ಲ ಸರ್. ಮತ್ತೆ ಏನು ಸಮಸ್ಯೆ ಸಂಜಯ್? ನಿಮಗಿದನ್ನು ಯಾರು ಹೇಳಿದ್ದು? ನಮಗೆ ಮಾರ್ತಿದ್ದ ಅಷ್ಟು ಫಾರ್ಮರ್ಸ್ ಸೇರಿ ಈ ಡಿಸಿಷನ್ ತಗೊಂಡಿದ್ದಾರೆ ಸರ್. ಮತ್ತೆ ಅವರೇ ಇನ್ಮೇಲೆ ಬೇರೆ ಡೀಲರ್ಸ್ನ ನೋಡ್ಕೊತಾರಂತೆ ಸರ್. ನಿಮಗೆ ಈ ವಿಷಯ ತಿಳಿಸ್ತವ್ರನ್ನ ಪರ್ಸನಲ್ ಆಗಿ ಮೀಟ್ ಆಗಿ ಬೇರೆ ಡೀಲರ್ಸ್ಗಿಂತ ಮಾರ್ಕೆಟ್ ಪ್ರೈಸ್ಗಿಂತ ಒಳ್ಳೆ ರೇಟ್ ಕೊಡ್ತೀವಿ ಅಂತ ಹೇಳಬೇಕಿತ್ತು. ಕಾರಣ ತಿಳ್ಕೊಳಕ್ಕೆ ಇದನ್ನ ಕೇಳಿದೆ ಸರ್, ಆದರೆ ಅವ್ರು ಒಪ್ಪಲಿಲ್ಲ. ಅವ್ರಿಗೆ ಲಾಸ್ ಆದರೂ ಪರವಾಗಿಲ್ವಂತೆ, ಆದರೆ ಅವ್ರ ಬೆಳೆನ ನಮ್ಮ ಕಂಪ್ನಿಗೆ ಮಾರಲ್ವಂತೆ ಸರ್. ಅಲ್ಲ, ಅವ್ರು ಬೇರೆಯವ್ರಿಗೆ ಮಾರ್ತಾರೆ ಅಂದ್ರೆ ಪರವಾಗಿಲ್ಲ, ಅದು ಅವ್ರಿಷ್ಟ. ಆದರೆ
ಲಾಸ್ ಆದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಯಾಕೆ ಬಂತು? ಸಂಜಯ್, ಏನ್ ರೀಸನು? ಸರ್ ಅದು ನನಗೆ ಯಾಕೋ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅನಿಸ್ತಿದೆ. ಬೇಡ ಸರ್, ನಾನು ಮಾತಾಡ್ತೀನಿ. ಯಾಕೆ ಹೀಗೆ? ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಮೇಲಿನ ಕೋಪಕ್ಕೆ ಹೀಗೆ ಮಾಡ್ತಿದ್ದಾರಲ್ವಾ? ಇದು ನಮ್ಮಪ್ಪನ ಆಸೆ. ಊರಿನ ರೈತರಿಗೆ ಮೋಸ ಆಗಬಾರ್ದು, ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ನಮ್ಮಪ್ಪ ಆಸೆ ಪಡ್ತಾ ಇದ್ರು. ನನ್ನ ಮೇಲಿನ ಕೋಪಕ್ಕೆ ಹೀಗೆ ಮಾಡಿದ್ರೆ ಅವರಿಗೆ ನಷ್ಟ ಆಗಲ್ವಾ ಸಂಜಯ್? ಏನೇ ಹೇಳಿದ್ರು ಕೇಳೋ ಮನಸ್ಥಿತಿಯಲ್ಲಿ ಅವ್ರಿಲ್ಲ ಸರ್. ವೈಯಕ್ತಿಕ ವಿಚಾರಕ್ಕೂ ವ್ಯವಹಾರಕ್ಕೂ ಇರೋ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ಸಂಜಯ್ ಅವರಿಗೆ. ಅಣ್ಣ, ನೀನ್ ಇಲ್ಲಿದ್ಯಾ? ಯಾಕೆ? ಊರವ್ರನ್ನ ಮಾತಾಡ್ಸ್ದ್ಯಾ? ಇಲ್ಲ. ಯಾಕೆ? ಮನೆಗೆ ಬಂದಿದ್ರಾ? ಯಾಕೆ ಬಂದಿದ್ರು ಅಂತ ಏನಾದ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ. ನಾನ್ ನೋಡ್ದಾಗ ಅವರೆಲ್ಲ ಮನೆಯಿಂದ ಆಚೆ ಹೋಗ್ತಿದ್ರು. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಮನೆಗ್ ಬಂದವರೆಲ್ಲ ಕೋಪ ಮಾಡ್ಕೊಂಡು ಮನೆಯಿಂದ ಹೋಗ್ತಿದ್ರು. ನಿನ್ನ ಹತ್ರ ಏನು ಮಾತಾಡ್ದೇನೆ ಹೋದ್ರಲ್ಲ, ಅದೇ ಸಮಾಧಾನ ನನಗೆ. ಹೋಗಲ್ಲ. ನೀನ್ ಎಷ್ಟೇ ಒತ್ತಾಯ ಮಾಡಿದ್ರು ಏನೇ ಹೇಳಿದ್ರು ನಾನ್ ಮಾತ್ರ ಆ ಕೆಲ್ಸಕ್ಕೆ ಹೋಗಲ್ಲ. ಯಾಕ್ರಿ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಅವರೇ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ ಅಂದ್ಮೇಲೆ ನೀವ್ ಯಾಕೆ ಇಷ್ಟೊಂದು ಹಠ ಮಾಡ್ಬೇಕು? ಅವ್ರ ಬಗ್ಗೆ ಗೊತ್ತಿದ್ದು ನೀನ್ ಈ ತರ ಮಾತಾಡ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಗೊತ್ತಿದ್ಯೋ ಗೊತ್ತಿಲ್ವೋ ಅದು ಬೇರೆ ಪ್ರಶ್ನೆ. ಈಗ ನೀವೇ ಹೋಗಿ ಏನು ಅವ್ರ ಹತ್ರ ಕೆಲ್ಸ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ, ಅವ್ರಾಗೆ ನೀವೇ ಕೆಲ್ಸ ಮಾಡಿ ಅಂತ ಹೇಳ್ತಿದ್ದಾರೆ. ರಾಣಿ, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇಷ್ಟು ವರ್ಷ ಎಲ್ರೂನು ಅರ್ಥ ಮಾಡ್ಕೊಂಡಿದ್ದು ಸಾಕು ರೀ. ಈಗ ನಮ್ಮನ್ನೇ ನಂಬ್ಕೊಂಡಿರೋ ಜೀವ ನಮ್ ಜೊತೆ ಆಗ್ತಿದೆ ಅನ್ನೋದು ನೆನ್ಪಿದ್ಯಾ ನಿಮ್ಗೆ? ತಂದೆಯಾದವನು ತನ್ನ ಮಕ್ಕಳಿಗೋಸ್ಕರ ತನ್ನ ಸ್ವಾಭಿಮಾನ, ಕಂಫರ್ಟ್ ಝೋನ್ ನ ಬಿಟ್ಟು ಕೆಲಸ ಮಾಡ್ಬೇಕಾಗತ್ತೆ. ರಾಣಿ, ಅರ್ಥ ಮಾಡ್ಕೋ. ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ, ಅವ್ರ ಹತ್ರ ಕೆಲಸ ಮಾಡಲ್ಲ ಅಂತ ಹೇಳ್ತಿರೋದು. ಇಲ್ಲ ರೀ, ನೀವು ದಮಯಂತಿ ಅಮ್ಮವ್ರ ಜೊತೆನೆ ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಇಷ್ಟಕ್ಕೂ ಈ ಊರಲ್ಲಿ ಅವ್ರಿಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ, ಗೊತ್ತಿದೆ ಅಲ್ವಾ? ಬೇರೆಯವ್ರು ಕೊಡೋ 6 ಕಾಸು 3 ಕಾಸಲ್ಲಿ ಜೀವನ ಮಾಡೋದ್ಕಿಂತ ಸ್ವಲ್ಪ ದಿನ ಹಲ್ ಕಚ್ಕೊಂಡು ಮನ್ಸ್ ಬಿಗಿ ಮಾಡ್ಕೊಂಡು ಕೆಲಸ ಮಾಡಿ. ಹೋಗ್ತಾ ಹೋಗ್ತಾ ನಿಮ್ಗದು ಅಭ್ಯಾಸನೂ ಆಗತ್ತೆ, ಕೈ ತುಂಬಾ ದುಡ್ಡು ಸಿಗತ್ತೆ. ಬರೀ ದುಡ್ಗೋಸ್ಕರ ಕೆಲಸ ಮಾಡ್ಬೇಕು ಅಂತಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಮಾಡ್ಬೋದು ರೀ, ಆದ್ರೆ ಕೆಲ್ಸ ಕೊಡೋರು ಇರ್ಬೇಕಲ್ಲ. ಈಗ್ಲೇ ಅವ್ರ ಹತ್ರ ಹೋಗಿ ನಾನ್ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ. ಇಂಥ ಕೆಟ್ಟ ಆದರ್ಶ ನಮ್ಮಂತ ಬಡವರಿಗಲ್ಲ ಅನ್ನೋದು ನೆನ್ಪಿರ್ಲಿ. ಹಲೋ 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 ಶ್ರೀ, ಅದ್ ಹೇಗ್ ನೀವು ಕೆಲ್ಸಕ್ಕೆ ಹೋಗಲ್ವೋ ನಾನು ನೋಡ್ತೀನಿ. ಈಗ್ಲೇ ದಮಯಂತವ್ರಿಗೆ ಕಾಲ್ ಮಾಡ್ತೀನಿ.